ಈಗ ಇವಿಎಂ ಬಗ್ಗೆ ಜನರಿಗೆ ತುಂಬಾ ಡೌಟ್ಸ್, ಹೌದು, ಅಂದ್ರೆ ಕಾಂಟ್ರವರ್ಸೀಸ್ ಆಗ್ತಾ ಇದೆ. ಹೌದು. ನೀವು ಇದು ಈಗ ಮಾಡಿರೋ ಇವಿಎಂ ಆಲ್ರೆಡಿ ಯೂಸ್ ಅಲ್ಲಿ ಇದೆಯಾ? ಇದು ಯೂಸ್ ಅಲ್ಲಿ ಇಲ್ಲ, ಆದ್ರೆ ನಮಗೆ ಆರ್ಡರ್ ಬಂದಿದೆ ವೆಸ್ಟ್ ಬೆಂಗಾಲ್ ಸ್ಟೇಟ್ ಎಲೆಕ್ಷನ್ ಕಮಿಷನರ್ ಇಂದ. ನಾವು ಸಪ್ಲೈ ಮಾಡ್ತೀವಿ ಅತಿ ಶೀಘ್ರದಲ್ಲಿ. ಸರ್, ಹ್ಯಾಕ್ ಮಾಡ್ಲಿಕ್ಕೆ ಅಂತ ಹೇಳಿ ಈಗ 3 ತಿಂಗಳಿಗೆ ಹಿಂದೆನೂ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬಂದು ಓಪನ್ ಚಾಲೆಂಜ್ ಕೊಟ್ಟಿತ್ತು, ಯಾರು ಬೇಕಾದ್ರೂ ಬಂದು ಹ್ಯಾಕ್ ಮಾಡಿ, ನಾವು ಹ್ಯಾಕ್ ಮಾಡಿದ್ರೆ ನಾವು ನಿಮ್ಗೊಂದು ಪ್ರೈಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೆ ಒಂದು ಅಮೌಂಟ್. ಯಾರು ಒಬ್ರು ಬಂದಿಲ್ಲ, 3 ದಿನ ಕಾಯ್ತಾ ಇದ್ರು, ಒಬ್ರು ಬಂದಿಲ್ಲ ಮುಂದಕ್ಕೆ. ಇದು DMR ಅಂತ ಡಿಜಿಟಲ್ ಮೊಬೈಲ್ ರೇಡಿಯೋ ಅಂತ ಹೇಳ್ತೀವಿ. ನಮ್ಮ ಪೊಲೀಸ್ ಅವರು, ಆರ್ಮಿನವರು ವಾಕಿ ಟಾಕಿ ಅಂತ ಯೂಸ್ ಮಾಡ್ತಾರಲ್ಲ, ಅದು ಇದು ಅವ್ರು ಯೂಸ್ ಮಾಡೋದು ಇಂಪೋರ್ಟೆಡ್ ಆಗಿರುತ್ತೆ. ಬಟ್ ಇದು ಬಂದು 100% ಮೇಡ್ ಇನ್ ಇಂಡಿಯಾ. ಇದು ಪ್ರಾಡಕ್ಟು ಫಸ್ಟ್ ಟೈಮ್ ನಾವು ಭಾರತದಲ್ಲಿ ಮಾಡ್ತಾ ಇದ್ದೀವಿ. ಇದು DMR ಅಂತ ಹೇಳಿ ಇದು ಇರೋದು. ತುಂಬ ಪೊಲೀಸವ್ರು ಬಂದು ಇಂಟ್ರೆಸ್ಟ್ ತೋರಿಸಿದ್ದಾರೆ. ಇದು ಟ್ರಯಲ್ಸ್ ಎಲ್ಲ ಆಗಿದೆ ಇಂಡಿಯನ್ ರೈಲ್ವೇಸ್ ಜೊತೆಗೆ. ಅವರು ತುಂಬ ಖುಷಿ ಪಟ್ಟಿದ್ದಾರೆ. ನಮಗೆ ನೆಕ್ಸ್ಟ್ ಆರ್ಡರ್ ಬರೋಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಇದು DMR ಅಂತ ಹೇಳಿ ಇದೆರಡು. ಅದಾದಮೇಲೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ನು ಸ್ಟೇಟ್ ಎಲೆಕ್ಷನ್ ಕಮಿಷನರ್ಸ್ಗೋಸ್ಕರ ನಾವು ಡಿಸೈನ್ ಮಾಡಿರೋದು. ಇದು ಸ್ಟೇಟ್ ಎಲೆಕ್ಷನ್ ಕಮಿಷನರ್ಸ್ ಅವರು ನಮಗೆ ಸ್ಪೆಸಿಫಿಕೇಶನ್ಸ್ ಕೊಟ್ಟಿದ್ದಾರೆ, ಅದ್ರ ಪರವಾಗಿ ನಾವು ಡಿಸೈನ್ ಮಾಡಿದ್ದೀವಿ. ಇದು ಮಲ್ಟಿಪೋಸ್ಟ್ EVM ಅಂತ ಹೇಳ್ತಾರೆ. ಈಗ ಇರೋದು ಬರೀ ಸಿಂಗಲ್ ಪೋಸ್ಟ್ EVM ಅಂತ ಬರುತ್ತೆ. ಇದು ಮಲ್ಟಿಪೋಸ್ಟ್, ಅಂದರೆ ಪಂಚಾಯತ್ ಎಲೆಕ್ಷನ್ಸು, ಏನಾದರೂ ಸೊಸೈಟಿ ಎಲೆಕ್ಷನ್ಸ್ ಥರ ಇದ್ದರೆ ಅದ್ರಲ್ಲಿ ಯೂಸ್ ಮಾಡ್ಬೋದು. ಇದು ಈಗ ಇವಿಎಂ ಬಗ್ಗೆ ಜನರಿಗೆ ತುಂಬಾ ಡೌಟ್ಸ್, ಹೌದು, ಅಂದ್ರೆ ಕಾಂಟ್ರವರ್ಸೀಸ್ ಆಗ್ತಾ ಇದೆ. ಹೌದು. ನೀವು ಇದು ಈಗ ಮಾಡಿರೋ ಇವಿಎಂ ಆಲ್ರೆಡಿ ಯೂಸ್ ಅಲ್ಲಿ ಇದೆಯಾ? ಇದು ಯೂಸ್ ಅಲ್ಲಿ ಇಲ್ಲ, ಆದ್ರೆ ನಮಗೆ ಆರ್ಡರ್ ಬಂದಿದೆ ವೆಸ್ಟ್ ಬೆಂಗಾಲ್ ಸ್ಟೇಟ್ ಎಲೆಕ್ಷನ್ ಕಮಿಷನರ್ ಇಂದ. ನಾವು ಸಪ್ಲೈ ಮಾಡ್ತೀವಿ ಅತಿ ಶೀಘ್ರದಲ್ಲಿ. ಇದು ಸ್ಪೆಸಿಫಿಕೇಶನ್ಸ್ ಅವರು ಗವರ್ಮೆಂಟ್ ಕಡೆಯಿಂದ ಬಂದಿರೋ ಸ್ಪೆಸಿಫಿಕೇಶನ್ಸ್ ಇವೆಲ್ಲ. ಈ ಹ್ಯಾಕ್ ಮಾಡೋದು ಅದೆಲ್ಲ ಏನೂ ಇಲ್ಲ ಇದರಲ್ಲಿ. ಇಲ್ಲಿ ಯಾವುದು ಪೋರ್ಟ್ ಇಲ್ಲ, ಪವರ್ ಸಪ್ಲೈ ಯೂನಿಟ್ ಏನಿಲ್ಲ, ಯಾಕೆಂದ್ರೆ 100% ಬ್ಯಾಟ್ರಿನಲ್ಲಿ ಕೆಲಸ ಮಾಡುತ್ತೆ ಇದು. ಈಗ ಪವರ್ ಸಪ್ಲೈ ಇದ್ರು ಅಲ್ಲಿಂದನೂ ಹ್ಯಾಕ್ ಮಾಡ್ತಾ ಅಂತ ಹೇಳ್ಬೋದು ಯಾರಾದರೂ. ಅಂಥದ್ದು ಏನೂ ಇಲ್ಲ ಇದರಲ್ಲಿ. ಸೊ ಇಟ್ ಇಸ್ 100% ಫುಲ್ ಪ್ರೂಫ್ ಸರ್. ಮತ್ತೆ ಇವಿಎಂ ಈಗ ವಿವಿಪ್ಯಾಟ್ ಮತ್ತೆ ಇದಕ್ಕೆ ಇದೆಯಲ್ಲ, ಹೌದು, ಅದು ಈಗ ಜನರಲ್ಲಿ ಜಾಸ್ತಿ ಅಂದ್ರೆ ಈಗ ಇಲೆಕ್ಷನ್ ವೋಟ್ ಚೋರಿ ಅದು ಇದು ಎಲ್ಲ ಚರ್ಚೆ ಆಗ್ತಾ ಇದೆ. ಆದ್ರೆ ಇವಿಎಂ ಬಗ್ಗೆ ಜನರಿಗೆ ಏನು ಕ್ಲಾರಿಫಿಕೇಶನ್ ಕೊಡ್ಲಿಕ್ಕೆ ಬಯಸ್ತೀವಿ? ಸರ್, ಕ್ಲಾರಿಫಿಕೇಶನ್ಸ್ ಏನಂದ್ರೆ ನಿಮಗೆ 100% ಫುಲ್ ಪ್ರೂಫ್ ಇದು. ನೀವು ಏನು ವೋಟ್ ಹಾಕ್ತಿರೋ, ಯಾರಿಗೆ ಬಟನ್ ಒತ್ತೀರೋ, ಅದೇ ವಿವಿಪ್ಯಾಟ್ ನಲ್ಲಿ ನಿಮಗೆ ಒಂದು ಚಿಕ್ಕ ಚೀಟಿನಲ್ಲಿ ನಿಮಗೆ ಡಿಸ್ಪ್ಲೇ ಆಗಿ ಅದು ಒಳಗೆ ಬಿದ್ಬಿಡುತ್ತೆ. ನೀವು ಅದು ಮನೆಗೆ ತಗೊಂಡು ಹೋಗಕ್ ಆಗಲ್ಲ. ಯಾಕಂದ್ರೆ ನಾಳೆ ದಿನ ಯಾವ್ದಾದ್ರು ಒಬ್ರು ಕ್ಯಾಂಡಿಡೇಟ್ ಬಂದು ಡೌಟ್ ಪಟ್ಟು, ಇಲ್ಲ ಇದು ಏನೋ ನನಗೆ ಡೌಟ್ ಆಗ್ತಿದೆ, ಎಲೆಕ್ಷನ್ ಆಗಿರೋದು ನನಗೆ ಏನೋ ಡೌಟ್ ಆಗ್ತಿದೆ ಅಂತ ಹೇಳಿದ್ರೆ, ಅವರು ಅದಕ್ಕೆ ಒಂದು ರೀತಿ ಇದೆ. ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ರೀಕೌಂಟಿಂಗ್ ಪ್ರೋಸೆಸ್ ಆ ರೀಕೌಂಟಿಂಗ್ಗೋಸ್ಕರ ನಿಮ್ಗೆ ಏನೋ ಒಂದು ಫಾರ್ಮ್ ಫಿಲ್ ಮಾಡಿ ಪೋಲಿಂಗ್ ಆಫೀಸರ್ ಕೊಟ್ರೆ, ಅವರು ಆಮೇಲೆ ಕೌಂಟಿಂಗ್ ಆದ್ಮೇಲೆ ಮತ್ತೆ ರೀಕೌಂಟಿಂಗ್ ಮಾಡ್ಲಿಕ್ಕೆ ಈ ಬ್ಯಾಲೆಟ್ ಯೂನಿಟ್ ಅಂತ ಇರುತ್ತೆ. ಬ್ಯಾಲೆಟ್ ಯೂನಿಟ್ ಅಲ್ಲಿ ಬಟನ್ ಪ್ರೆಸ್ ಮಾಡಿದ್ರೆ ಒಂದೊಂದು ಕ್ಯಾಂಡಿಡೇಟ್ಗೆ ಎಷ್ಟು ಪೋಸ್ಟ್ ಬಂದಿದೆ ಅಂತ ಹೇಳಿ ಗೊತ್ತಾಗುತ್ತೆ. ಅದು ಮತ್ತೆ ವಿವಿಪ್ಯಾಟ್ ಅಲ್ಲಿ ಕಂಪೇರ್ ಮಾಡಿ ಅವ್ರಿಗೆ ಆ ಕ್ಯಾಂಡಿಡೇಟ್ಗೆ ಪ್ರೂಫ್ ತೋರಿಸ್ತಾರೆ. ಆ ಥರದ್ದು. ಟೋಟಲಿ ಅಂದ್ರೆ ನೀವು ಹೇಳ್ತಾ ಇರೋದು ಪಾರದರ್ಶಕವಾಗಿ ಇವಿಎಂ ಕೆಲಸ ಆಗ್ತದೆ 100% ಸರ್. ಇದು ನಮ್ದಲ್ಲ, ನಮ್ದು ಬಿಟ್ಟು ಇನ್ನು 2 ಕಂಪನಿನೂ ಇದೆ, ಅವ್ರು ಮಾಡೋದ್ರಲ್ಲೂ ಪಾರದರ್ಶಕವಾಗಿಯೇ ಆಗುತ್ತೆ ಅದು. ಈಗ ಹ್ಯಾಕ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳ್ತಾರಲ್ಲ, ಅದು ಆಗುತ್ತಾ ಸರ್? ಹ್ಯಾಕ್ ಮಾಡ್ಲಿಕ್ಕೆ ಅಂತ ಹೇಳಿ ಈಗ 3 ತಿಂಗಳಿಗೆ ಹಿಂದೆನೂ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬಂದು ಓಪನ್ ಚಾಲೆಂಜ್ ಕೊಟ್ಟಿತ್ತು, ಯಾರು ಬೇಕಾದ್ರೂ ಬಂದು ಹ್ಯಾಕ್ ಮಾಡಿ, ನಾವು ಹ್ಯಾಕ್ ಮಾಡಿದ್ರೆ ನಾವು ನಿಮ್ಗೊಂದು ಪ್ರೈಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೆ ಒಂದು ಅಮೌಂಟು. ಅದನ್ನ ತಕ್ಕಂಗೆ ನಾವು ಡಿಸೈನ್ ಚೇಂಜ್ ಮಾಡ್ತೀವಿ ಅಂತ ಓಪನ್ ಕೊಟ್ಟಿದ್ದು, ಓಪನ್ ಚಾಲೆಂಜು. ಯಾರೋ ಒಬ್ರು ಬಂದಿಲ್ಲ, 3 ದಿನ ಕಾಯ್ತಾ ಇದ್ರು, ಒಬ್ರು ಬಂದಿಲ್ಲ ಮುಂದಕ್ಕೆ. ಸೊ ಅವ್ರಿಗೆ ಗೊತ್ತಿದೆ. ಹಾಗಾದ್ರೆ ನೀವು ಹೇಳ್ತಿರೋದು ಯಾವುದೇ ವೋಟ್ ಚೋರಿ ಆ ಥರ ಆಗ್ತಾ ಇಲ್ಲ ಅಂತ. ಸೊ ವೋಟ್ ಚೋರಿ ಅಂತ ಹೇಳೋದು ಅವರು ಬೇರೆ ಏನೋ ಪಾಲಿಟಿಕ್ಸ್ ಅಲ್ಲಿ ಹೇಳ್ಬಹುದು, ಇಲ್ಲಾಂದ್ರೆ ಅದು ಬಿಟ್ಟು ಬೇರೆ ಮೆಥಡ್ ಅಲ್ಲಿ ಹೇಳಬಹುದು. ಬಟ್ ಈ ಮೆಷಿನ್ ಅಲ್ಲಿ ಇಟ್ಕೊಂಡು ಏನು ವೋಟ್ ಚೋರಿ ಮಾಡ್ಲಿಕ್ಕೆ ಆಗಲ್ಲ. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.